ನಮಸ್ಕಾರ. ಮುಖ್ಯಾಂಶಗಳು. ಪ್ರವಾಹ ಬಾಧಿತ 12 ಜಿಲ್ಲೆಗಳಲ್ಲಿ ಸೂಕ್ತ ಪರಿಹಾರ ಕಾರ್ಯ ಚುರುಕುಗೊಳಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಹೆಲಿಕಾಪ್ಟರ್ ಎನ್ಡಿಆರ್ಎಫ್ ತಂಡ ನಿಯೋಜನೆ. ಅಪೌಷ್ಟಿಕತೆ ನಿವಾರಣೆಯಲ್ಲಿ ಅನ್ನದಾತರ ಪಾತ್ರ ಮಹತ್ವದ್ದು. ತಳಿ ಅನ್ವೇಷಣೆಯಲ್ಲಿ ಅದ್ವಿತೀಯ ಸಾಧನೆ. ಪ್ರಧಾನಿ ನರೇಂದ್ರ ಮೋದಿ. ಎನ್ಪಿಎಸ್ ವಂತಿಗೆದಾರರ ಬೆಳವಣಿಗೆಯಲ್ಲಿ ಗಣನೀಯ ಏರಿಕೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ. ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಶೀಘ್ರದಲ್ಲೇ ರಾಜ್ಯಕ್ಕೆ ಕೇಂದ್ರದಿಂದ ಜಂಟಿ ಕಾರ್ಯದರ್ಶಿ ನೇತೃತ್ವದ ಅಧ್ಯಯನ ತಂಡ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಿಲ್ಲಾಡಳಿತಗಳಿಗೆ ಆದೇಶಿಸಿದ್ದಾರೆ. ಪ್ರವಾಹ ಬಾಧಿತ 12 ಜಿಲ್ಲೆಗಳಲ್ಲಿನ ಹಾನಿ ಕುರಿತು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದ ಅವರು, ನೆರೆ ಪರಿಹಾರಕ್ಕಾಗಿ ಪುಣೆ ಮತ್ತು ಚೆನ್ನೈನಿಂದ ಎನ್ಡಿಆರ್ಎಫ್ನ 6 ಹೆಚ್ಚುವರಿ ತಂಡಗಳನ್ನೊಳಗೊಂಡಂತೆ ಒಟ್ಟು 12 ತುಕಡಿಗಳನ್ನು ನಿಯೋಜಿಸಲಾಗಿದೆ. ಕಲಬುರಗಿಯಲ್ಲಿ 3, ಯಾದಗಿರಿ 2, ರಾಯಚೂರಿಗೆ 1 ತಂಡವನ್ನು ರವಾನಿಸಲಾಗಿದೆ. ಇದರ ಜೊತೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳು ಸಹ ಪರಿಹಾರದಲ್ಲಿ ನಿರತವಾಗಿವೆ. ನೆರೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಸಂತ್ರಸ್ತರ ರಕ್ಷಣೆಗೆ ರಕ್ಷಣಾ ಪಡೆಯ ಹೆಲಿಕಾಪ್ಟರ್ ಹಾಗೂ ದೋಣಿಗಳನ್ನು ಸಹ ನಿಯೋಜಿಸಿದ್ದು, ಸಂಘ ಸಂಸ್ಥೆಗಳು ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜನರ ನೋವಿಗೆ ಸ್ಪಂದಿಸುವಂತೆ ಸೂಚಿಸಿದರು. ಪರಿಹಾರ ಕಾರ್ಯಾಚರಣೆಯಲ್ಲಿ ಕೋವಿಡ್ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕಾಳಜಿ ಕೇಂದ್ರಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ಕೋವಿಡ್ ಲಕ್ಷಣಗಳಿರುವವರು ಕಂಡು ಬಂದಲ್ಲಿ ತಕ್ಷಣವೇ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಬೇಕು ಎಂದು ಸಹ ಅವರು ಸಲಹೆ ನೀಡಿದರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಕಳೆದ 1 ವಾರದಿಂದ ವ್ಯಾಪಕ ಮಳೆಯಾಗಿದ್ದು, ಭೀಮಾ ಮತ್ತು ಅದರ ಉಪನದಿಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿದೆ. ಜನ ಜಾನುವಾರು ರಕ್ಷಣೆ ಸರ್ಕಾರದ ತಕ್ಷಣದ ಆದ್ಯತೆಯಾಗಿದೆ. ಮಳೆ ಪರಿಸ್ಥಿತಿ, ಬೆಳೆ, ಆಸ್ತಿಪಾಸ್ತಿ ಹಾನಿ ಕುರಿತು ತಕ್ಷಣವೇ ಸರ್ಕಾರದ ವರದಿ ಸಲ್ಲಿಸುವಂತೆಯೂ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಸೇರಿದಂತೆ ಹಲವು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ 51,810 ರೈತರ ಬ್ಯಾಂಕ್ ಖಾತೆಗಳಿಗೆ 36.57 ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿಯನ್ನು ಆನ್ಲೈನ್ ಮೂಲಕ ಜಮೆಗೊಳಿಸಿದರು. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ 173 ತಾಲೂಕುಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವ್ಯಾಪಕ ಹಾನಿ ಸಂಭವಿಸಿದೆ. ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು, ಜಿಲ್ಲಾಧಿಕಾರಿಗಳು ಸಂತ್ರಸ್ತರಿಗೆ ತುರ್ತು ಪರಿಹಾರಗಳನ್ನು ಒದಗಿಸುತ್ತಿದ್ದಾರೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ. ಅವರು ಪ್ರವಾಹ ಪೀಡಿತ ಸೈಯದ್ ಚಿಂಚೋಳಿ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಸಂತ್ರಸ್ತರಿಗೆ ನೆರವು ನೀಡಲು ಹಣದ ಕೊರತೆಯಿಲ್ಲ, ಜಿಲ್ಲಾಧಿಕಾರಿಗಳ ಬಳಿ ಸಾಕಷ್ಟು ಹಣವಿದ್ದು ಅವರು ಪರಿಸ್ಥಿತಿಯನ್ನು ಆಧರಿಸಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದರು. ಈವರೆಗೆ ಲಭ್ಯವಾಗಿರುವ ಮಾಹಿತಿಯಂತೆ ರಾಜ್ಯದಲ್ಲಿ 10,978 ಮನೆಗಳು ಕುಸಿದಿವೆ, 169 ಕೆರೆಗಳು ಒಡೆದಿವೆ, 3,168 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಗಿದ್ದು, ಇನ್ನೂ ಹಾನಿಯ ವಿವರಗಳನ್ನು ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಿದರು. ಕಲಬುರಗಿ ಜಿಲ್ಲೆಯ ಪ್ರವಾಹ ಬಾಧಿತ ಪ್ರದೇಶಗಳ ಭೇಟಿ ನಂತರ ಯಾದಗಿರಿ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಪದೇ ಪದೇ ಪ್ರವಾಹಕ್ಕೆ ತುತ್ತಾಗುತ್ತಿರುವ ಪ್ರದೇಶಗಳನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಕೂಡ ಪ್ರವಾಹ ಪೀಡಿತ ಅಂತ ಹೇಳಿ ನಾವು ಘೋಷಣೆಯನ್ನ ನಾವು ಮಾಡಿದಿರಿ. ಈಗಾಗಲೇ ಎನ್ಡಿಆರ್ಎಫ್ ತಂಡಗಳು ಕೇಂದ್ರ ಸರ್ಕಾರನೂ ಕೂಡ ನನ್ನ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ. ಎನ್ಡಿಆರ್ಎಫ್ ತಂಡ ಇವತ್ತು ಎಲ್ಲ ಕಡೆನೂ ಡಿಪ್ಲಾಯ್ ಮಾಡಿದಿರಿ. ಹಣದ ಕೊರತೆ ಇಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ಹಣವನ್ನ ಎಷ್ಟು ಬೇಕಾಗಿದೆ ಅಲ್ಲಿ ಹಣ ಕೊಟ್ಟಿದ್ದೀರಿ. ಇಲ್ಲಿ ಕೂಡ ಮನೆ ಆಗಿರೋದು ಸುಮಾರು 10,978 ಇವತ್ತಿಗೆ.
ಲೆಕ್ಕ ಹಾಕಿರುವಂತದ್ದು. ಕೆರೆಗಳು ಒಟ್ಟು 360 ಕೆರೆಗಳು ಒಡೆದೋಗಿದೆ. ಸರ್ಕಾರಿ ಕಟ್ಟಡಗಳು 3168 ಹಾನಿಯಾಗಿರ್ತಕ್ಕಂಥದ್ದು. ಇತರ ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲೂ ಕೂಡ ನಾವು ಹಣ ಇಟ್ಟಿದ್ದೀರಿ. ಹಣದ ಸಮಸ್ಯೆ ಬರಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಫ್ಲಡ್ ಆಗಿರುವಂತಹ ಎಲ್ಲಾ ಜಿಲ್ಲೆಗಳನ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್. ನಾಡಹಬ್ಬ ದಸರಾ ಮಹೋತ್ಸವ ನಾಳೆಯಿಂದ ಮೈಸೂರಿನಲ್ಲಿ ಆರಂಭವಾಗಲಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ಸರಳ ರೀತಿಯಲ್ಲಿ ನಾಡಹಬ್ಬವನ್ನು ಆಚರಿಸಲು ಸರ್ಕಾರ ತೀರ್ಮಾನಿಸಿದ್ದು, ಅದಕ್ಕೆ ಭರದ ಸಿದ್ಧತೆಗಳು ನಡೆದಿವೆ. ಮೈಸೂರಿನಲ್ಲಿ ನಾಳೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಅಗ್ರಪೂಜೆ ಸಲ್ಲಿಸುವ ಮೂಲಕ ದಸರಾ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ದಸರಾ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಗಜಪಡೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಇಂದು ವೀಕ್ಷಿಸಿದರು. ನಂತರ ಅವರು ದಸರಾ ಮಹೋತ್ಸವದಲ್ಲಿ ಕೋವಿಡ್-19 ಸಲಹಾ ಸಮಿತಿ ನೀಡಿರುವ ಎಲ್ಲ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಸಮಿತಿಯ ಸೂಚನೆಯಂತೆ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡವರಿಗೆ ಮಾತ್ರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದು ಎಂದರು. ನಾಳಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಆಹ್ವಾನ ಇರುವುದಿಲ್ಲ. ಕೇವಲ 200 ಜನರಿಗೆ ಮಾತ್ರ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಪ್ರತಿಯೊಬ್ಬರು ಮಾಸ್ಕ್ ಧರಿಸುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಕಡ್ಡಾಯ ಎಂದರು. ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಎಕ್ಸ್ಪರ್ಟ್ ಕಮಿಟಿಯವರು 200 ಜನ ಅಂತ ಕೊಟ್ಟಿದ್ದಾರೆ. 200 ಜನದ ಒಳಗಡೆನೆ ಅದು ಆಗ್ತಕ್ಕಂಥದ್ದು. ನಾವ್ಯಾರಿಗೂ ಬೇರೆಯವರಿಗೆ ಅಲೋ ಮಾಡ್ತಾ ಇಲ್ಲ. ಕೇವಲ ಏನು ಎಕ್ಸ್ಪರ್ಟ್ ಕಮಿಟಿ 200 ಜನ ಹೇಳಿದ್ದಾರೆ, 200 ಜನದ ಒಳಗಡೆನೆ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಮತ್ತೆ ಜಂಬೂ ಸವಾರಿದು 300 ಜನಕ್ಕೆ ಏನಿದೆ ಅವರು ಕೂಡ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದೇವೆ. ಮೈಸೂರಿನ ಜನತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಕ್ಸ್ಪರ್ಟ್ ಕಮಿಟಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಸಿಂಪಲ್ ದಸರಾ ಮತ್ತೆ ಕೋವಿಡ್-19 ಒಳಗಡೆ ಅದೆಲ್ಲವನ್ನ ಕೂಡ ಒಳಗಡೆ ಮಾಡ್ತಕ್ಕಂಥದ್ದನ್ನ ಎಕ್ಸ್ಪರ್ಟ್ ಕಮಿಟಿ ತೀರ್ಮಾನ ಮಾಡಿರ್ತಕ್ಕಂಥದ್ದು 1% ಅದನ್ನ ಮೀರ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಕುಪೋಷಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ನಡೆದಿರುವ ಆಂದೋಲನದಲ್ಲಿ ಅನ್ನದಾತರಾದ ನಮ್ಮ ರೈತರು, ಕೃಷಿ ವಿಜ್ಞಾನಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಪ್ರಮುಖ ಆಧಾರ ಸ್ತಂಭಗಳಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಆಹಾರ ದಿನದಂದು ನಡೆದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ಕೃಷಿ ಸಂಘಟನೆ ಎಫ್ಎಒ 75ನೇ ವಾರ್ಷಿಕೋತ್ಸವದ ಅಂಗವಾಗಿ 75 ರೂಪಾಯಿಗಳ ಸ್ಮರಣಾರ್ಥ ನಾಣ್ಯ ಹಾಗೂ ರಾಗಿ ಸೇರಿದಂತೆ 8 ಬೆಳೆಗಳ ಜೈವಿಕವಾಗಿ ದೃಢೀಕೃತವಾದ 17 ತಳಿಗಳನ್ನು ಬಿಡುಗಡೆ ಮಾಡಿದ ಅವರು, ಇವರೆಲ್ಲರೂ ಭಾರತದ ಅನ್ನ ಭಂಡಾರವನ್ನು ಭರ್ತಿ ಮಾಡಿರುವುದೇ ಅಲ್ಲದೆ ಅದನ್ನು ದೂರದ ಬಡಜನರಿಗೆ ತಲುಪಿಸುವಲ್ಲಿ ಸರ್ಕಾರಕ್ಕೆ ಮಹತ್ವದ ಬೆಂಬಲ ನೀಡುತ್ತಿದ್ದಾರೆ ಎಂದರು. ಬಡವರಿಗೆ ಪೌಷ್ಟಿಕ ಆಹಾರ ಪೂರೈಕೆಯ ಮೂಲಕ ಸರ್ಕಾರ ಭಾರತವನ್ನು ಅಪೌಷ್ಟಿಕ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದು, ಕೊರೋನಾ ಮಹಾಮಾರಿಯ ಕಾಲದಲ್ಲೂ ಕುಪೋಷಣೆ ಸಮಸ್ಯೆ ಎದುರಾಗದ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಮತ್ತು ದೇಶದಿಂದ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲು ಶ್ರಮಿಸುತ್ತಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಭಾರತ ಎಫ್ಎಒ ಜೊತೆಯಲ್ಲಿ ಐತಿಹಾಸಿಕ ಬಾಂಧವ್ಯವನ್ನು ಹೊಂದಿದ್ದು, ಇಂದು ಬಿಡುಗಡೆ ಮಾಡಲಾಗಿರುವ ಸ್ಮರಣಾರ್ಥ ನಾಣ್ಯ 130 ಕೋಟಿ ಭಾರತೀಯರ ಪರವಾಗಿ ನಿಮ್ಮ ಸೇವಾ ಮನೋಭಾವಕ್ಕೆ ದೊರೆತ ಸನ್ಮಾನ ಎಂದು ಹೇಳಿದರು. हमारा मजबूत किला है, मजबूत आधार है. इन्होंने अपने परिश्रम से जहां भारत का अन्न भंडार भर रखा है, वहीं दूर सुदूर गरीब से गरीब तक पहुंचने में सरकार की बहुत मदद की है. इन सभी के प्रयासों से ही भारत कोरोना के इस संकट काल में भी कुपोषण के खिलाफ मजबूत लड़ाई लड़ रहा है. साथियों, आज फूड एंड एग्रीकल्चर ऑर्गेनाइजेशन के लिए भी एक महत्व का दिन है.
ಒಂದು ಕಡೆ ಮಕ್ಕಳು ಮತ್ತು ತಾಯಂದಿರಿಗೆ ಪೌಷ್ಟಿಕ ಆಹಾರದ ಪ್ರಮಾಣವನ್ನು ಹೆಚ್ಚಿಸಲು ಒತ್ತು ನೀಡಲಾಗಿದ್ದು, ಮತ್ತೊಂದೆಡೆ ನೈರ್ಮಲೀಕರಣ ಮತ್ತು ನೈರ್ಮಲ್ಯದ ಗುಣಮಟ್ಟವನ್ನು ಹೆಚ್ಚಿಸಲು ವಿಶೇಷ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದು ಆರೋಗ್ಯ ಉತ್ತಮಪಡಿಸುವ ಸಾಧನವಾಗಿದೆ ಎಂದು ಮೋದಿ ಹೇಳಿದರು. ಜಲ್ ಜೀವನ್ ಅಭಿಯಾನದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 11 ಕೋಟಿ ಶೌಚಾಲಯಗಳ ನಿರ್ಮಾಣ ನೈರ್ಮಲ್ಯ ಖಾತ್ರಿಪಡಿಸಿದೆ. ಇಂದ್ರಧನುಷ್ ಅಭಿಯಾನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದೆ. ಜನೌಷಧ ಮಳಿಗೆಗಳಲ್ಲಿ ₹1 ಲಭ್ಯವಾಗುತ್ತಿರುವ ಸ್ಯಾನಿಟರಿ ಪ್ಯಾಡ್ಗಳು ಮಹಿಳೆಯರ ನೈರ್ಮಲ್ಯ ಪಾಲನೆಗೆ ನೆರವಾಗಿವೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡಿದೆ ಎಂದು ಅವರು ವಿವರಿಸಿದರು. 2014ರವರೆಗೆ ಕೇವಲ ಒಂದು ವಿಧದ ಬೀಜ ಮಾತ್ರ ರೈತರಿಗೆ ಲಭ್ಯವಾಗುತ್ತಿತ್ತು. ಆದರೆ ಸರ್ಕಾರ ಕಳೆದ 6 ವರ್ಷಗಳಲ್ಲಿ 45 ಹೊಸ ವಿಧದ ಬಿತ್ತನೆ ಬೀಜ ದೇಶದಲ್ಲಿ ಲಭ್ಯವಾಗುವಂತೆ ಮಾಡಿದೆ ಎಂದು ತಿಳಿಸಿದರು. ದೇಶದಲ್ಲಿ 2014ರವರೆಗೆ ಕೇವಲ 11 ರಾಜ್ಯಗಳು ಮಾತ್ರವೇ ಆಹಾರ ಭದ್ರತೆ ಕಾಯ್ದೆಯನ್ನು ಅನುಷ್ಠಾನ ಮಾಡಿದ್ದವು. ಪ್ರಸಕ್ತ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಿದೆ ಎಂದು ತಿಳಿಸಿದರು. ನೂತನ ಕೃಷಿ ಸುಧಾರಣಾ ಕಾಯ್ದೆಗಳು ಮಂಡಿಗಳನ್ನು ಮುಚ್ಚಿಸುವುದಿಲ್ಲ, ರೈತರಿಗೆ ಅನ್ಯಾಯ ಮಾಡುವುದಿಲ್ಲ, ಬದಲಾಗಿ ಅವರ ಬಾಳು ಹಸನಾಗಿಸಲಿದೆ ಎಂದರು. ದೊಡ್ಡ ಮಟ್ಟದ ಕೃಷಿ ಉತ್ಪಾದಕರ ಸಂಘಟನೆ ಎಫ್ಪಿಒಗಳು ಸಣ್ಣ ರೈತರ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿವೆ ಎಂದು ಪ್ರಧಾನಿ ಹೇಳಿದರು. ಹೊಸ ಕಾಯ್ದೆಗಳು ಮಧ್ಯವರ್ತಿಗಳ ಉಪಟಳವನ್ನು ನಿವಾರಿಸಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನದ ಲಭ್ಯತೆ ಮತ್ತು ರೈತರಿಗೆ ಉತ್ತಮ ಬೆಲೆಯ ಖಾತ್ರಿಪಡಿಸುತ್ತವೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ 2014ರಿಂದಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಉತ್ಪಾದಕತೆಗೆ ಬಲ ನೀಡಿದ್ದಾರೆ ಮತ್ತು ಪೋಷಣ ಅಭಿಯಾನದ ಮೂಲಕ ಅಸಂಖ್ಯಾತ ಮಹಿಳೆಯರು ಹಾಗೂ ಮಕ್ಕಳನ್ನು ಸುಪೋಷಿತರನ್ನಾಗಿಸುವ ಸಂಕಲ್ಪವನ್ನೂ ಮಾಡಿದ್ದಾರೆ. ಇದರಿಂದ 8 ಕೋಟಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರಯೋಜನ ದೊರೆತಿದೆ ಎಂದರು. स्वच्छता की कमी, ऐसी अनेक वजहों से हमें वो अपेक्षित परिणाम नहीं मिल पाए थे जो कुपोषण के खिलाफ की लड़ाई में मिलने चाहिए थे. स्मारक सिक्का राष्ट्र को समर्पित करने के उद्देश्य से आज अपना शुभाशीष देते हमारे परम आदरणीय प्रधानमंत्री जी, मंत्रिमंडल के सभी सम्मानित मंत्रीगण, देवियों और सज्जनों, राष्ट्र भर से इस कार्यक्रम से जुड़े आज हर नागरिक का ये गौरव ಕೊರೋನಾ है. ಕಾಲದಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು ಎಂದು ಅವರು 80 ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ಪೂರೈಸುವ ನಿರ್ಧಾರ ಕೈಗೊಂಡಿದ್ದು ಇದು ಅತ್ಯಂತ ಮಾನವೀಯ ಕ್ರಮ ಎಂದು ಬಣ್ಣಿಸಿದರು. ಪೋಷಣ ಅಭಿಯಾನದ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ 53 ಕೋಟಿ ಪೌಷ್ಟಿಕ ಆಹಾರದ ಪೊಟ್ಟಣ ಪೂರೈಸಿದ್ದಾರೆ ಎಂದು ತಿಳಿಸಿದರು. ಭಾರತವನ್ನು ಸುಪೋಷಿತಗೊಳಿಸಬೇಕಾದರೆ ಗ್ರೀನ್ ರೆವಲ್ಯೂಷನ್ನಿಂದ ಎವರ್ ಗ್ರೀನ್ ರೆವಲ್ಯೂಷನ್ ಮಾಡಬೇಕು ಎಂಬ ಪ್ರಧಾನಿಯವರ ಹೇಳಿಕೆ ಎಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ಎಂದರು. बच्चों को लाभ पहुंचाया जा रहा है. जहां एक ओर वैश्विक महामारी कोरोना के कुप्रभाव से ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪಾಲ್ಗೊಂಡಿದ್ದರು. प्रधानमंत्री जी ने देश के 80 करोड़ नागरिकों तक मुफ्त अनाज पहुंचाने का मानवीय कार्य किया. वहीं दूसरी ओर प्रधानमंत्री जी के सरकार के पोषण अभियान के अंतर्गत हमारी आंगनबाड़ी बहनों ने घर घर जाकर लगभग 53 करोड़ पोषाहार के पैकेट महिलाओं और बच्चों के मध्य में वितरित किए. ರೈತರ ಆದಾಯವನ್ನು ದುಪ್ಪಟ್ಟು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಸಂಸತ್ತು ಅನುಮೋದಿಸಿರುವ ನೂತನ ಕೃಷಿ ಸುಧಾರಣೆ ಕಾಯ್ದೆಗಳು ಇದಕ್ಕೆ ಪೂರಕವಾಗಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಇಂದು 14ನೇ ಸಿಐಐನ ಆಗ್ರೋ ಮತ್ತು ಫುಡ್ ಟೆಕ್ 2020 ಕಾರ್ಯಕ್ರಮದಲ್ಲಿ ಅವರು ಈ ಕಾಯ್ದೆಗಳ ಬಗ್ಗೆ ಕೆಲವರು ಅನಗತ್ಯವಾಗಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ದೂರಿದರು. ಆದರೆ ದೇಶದ ಜಾಗೃತ ಅನ್ನದಾತರು ಇವುಗಳಿಗೆ ಕಿವಿಗೊಡುವುದಿಲ್ಲ ಎಂದರು. ನೂತನ ಕಾಯ್ದೆಗಳಿಂದಾಗಿ ಯಾವುದೇ ಮಂಡಿ ಬಂದ್ ಆಗುವುದಿಲ್ಲ ಅಥವಾ ಕನಿಷ್ಠ ಬೆಂಬಲ ಬೆಲೆ ಕೂಡ ರದ್ದಾಗುವುದಿಲ್ಲ. ಕೃಷಿ ಭೂಮಿ ರೈತರಲ್ಲೇ ಇರುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರೀಯ ಆಹಾರ ಸಂಸ್ಕರಣಾ ನೀತಿಯನ್ನು ಜಾರಿಗೆ ತರಲು ಸರ್ಕಾರ ಬದ್ಧವಾಗಿದ್ದು ರಾಜ್ಯಗಳಿಗೆ ತಮ್ಮದೇ ಸ್ವತಂತ್ರ ಆಹಾರ ಸಂಸ್ಕರಣಾ ನೀತಿ ರೂಪಿಸಿಕೊಳ್ಳಲು ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. यह साधन है जिस पर भारत सरकार विशेष रूप से ध्यान दे रही है. सुचारू विपणन व्यवस्था,
व उन्नत तकनीक की सहायता से कृषि क्षेत्र ज्यादा विकसित हो सकता है। इसके लिए प्रधानमंत्री माननीय नरेंद्र मोदी जी के नेतृत्व में अनेक कदम उठाए गए हैं। कोरोना संकट के चलते देश भर में लॉकडाउन के कारण वर्ष 2020-21 की पहली तिमाही में भारत की जीडीपी में 23.9% की गिरावट आई थी। ಅಪೌಷ್ಟಿಕತೆ ಮತ್ತು ಹಸಿವಿನ ನಿರ್ಮೂಲನೆಗೆ ಪ್ರತಿಯೊಬ್ಬರೂ ಸಂಘಟಿತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಆಗ್ರಹಿಸಿದ್ದಾರೆ. ವಿಶ್ವ ಆಹಾರ ದಿನವಾದ ಇಂದು ಟ್ವೀಟ್ ಮಾಡಿರುವ ಅವರು, ಮನೆಗಳಲ್ಲಿ ಆಹಾರವನ್ನು ವ್ಯರ್ಥ ಮಾಡದೆ ಅದನ್ನು ಉಪಯೋಗಿಸಿಕೊಳ್ಳುವ ಮೂಲಕ ತಮ್ಮ ಕೊಡುಗೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಅದರಲ್ಲೂ ಯುವ ಜನರು ಆರೋಗ್ಯಪೂರ್ಣ ಆಹಾರ ಪದ್ಧತಿ ಅಳವಡಿಸಿಕೊಳ್ಳಬೇಕು ಮತ್ತು ಕುರುಕಲು ತಿಂಡಿ ತ್ಯಜಿಸಬೇಕು ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಮತ್ತು ಅಟಲ್ ಪಿಂಚಣಿ ಯೋಜನೆ ಎಪಿವೈ ಅಡಿಯಲ್ಲಿ 12 ವರ್ಷಗಳಿಗೂ ಅಧಿಕ ಸಮಯದಿಂದ ವಂತಿಗೆದಾರರು ಜಂಟಿಯಾಗಿ ನೀಡಿದ ಕೊಡುಗೆಯಿಂದಾಗಿ ನಿರ್ವಹಣೆಯಡಿಯಲ್ಲಿ ಬರುವ ಆಸ್ತಿ ಎಯುಎಂ 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟಿಸಿದೆ. ಎನ್ಪಿಎಸ್ ವಂತಿಗೆದಾರರ ಬೆಳವಣಿಗೆಯು ಇಷ್ಟು ವರ್ಷಗಳಲ್ಲಿ ಗಮನಾರ್ಹವಾಗಿದ್ದು, ಸರ್ಕಾರಿ ವಲಯದಿಂದ 70.40 ಲಕ್ಷ ಉದ್ಯೋಗಿಗಳು ಮತ್ತು ಸರ್ಕಾರೇತರ ವಲಯದಿಂದ 24.24 ಲಕ್ಷ ಉದ್ಯೋಗಿಗಳು ಈ ಯೋಜನೆಗೆ ಸೇರ್ಪಡೆಗೊಂಡಿದ್ದಾರೆ. ಎಯುಎಂನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಒಂದು ಪ್ರಮುಖ ಸಾಧನೆಯಾಗಿದ್ದು, ಇದು ವಂತಿಗೆದಾರರು, ಪ್ರಾಧಿಕಾರ ಮತ್ತು ಪಿಂಚಣಿ ವ್ಯವಸ್ಥೆ ಮೇಲೆ ಇಟ್ಟಿರುವ ವಿಶ್ವಾಸದ ದ್ಯೋತಕವಾಗಿದೆ ಎಂದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸುಪ್ರೀತಂ ಬಂಡೋಪಾಧ್ಯಾಯ ತಿಳಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಸಮಯದಲ್ಲೂ ಸಾಂಸ್ಥಿಕ ಮತ್ತು ವೈಯಕ್ತಿಕವಾಗಿ ಆಗಿರುವ ವೃದ್ಧಿಯು ನಿವೃತ್ತಿಯ ಯೋಜನೆ ಕೇವಲ ಉಳಿತಾಯ ಅಥವಾ ತೆರಿಗೆ ಪ್ರಯೋಜನದ ಆಯ್ಕೆಯಷ್ಟೇ ಅಲ್ಲ ಎಂಬುದನ್ನು ತೋರಿಸಿದೆ. ಈ ಸವಾಲಿನ ಸಮಯದಲ್ಲೂ ಎನ್ಪಿಎಸ್ ನೋಂದಣಿ ಶೇಕಡಾ 14ರಷ್ಟು ವೃದ್ಧಿಸಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 10ರವರೆಗೆ ಎನ್ಪಿಎಸ್ ಮತ್ತು ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ವಂತಿಗೆದಾರರ ಸಂಖ್ಯೆ 3.76 ಕೋಟಿ ದಾಟಿದ್ದು, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಅಡಿಯ ಆಸ್ತಿ 5,05,424 ಕೋಟಿ ರೂಪಾಯಿಗಳಿಗೆ ವೃದ್ಧಿಸಿದೆ. ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ಸಂಸ್ಥಾಪನಾ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಎಸ್ಜಿ ಸಿಬ್ಬಂದಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಶುಭ ಕೋರಿದ್ದಾರೆ. ಟ್ವೀಟ್ನಲ್ಲಿ ಅವರು, ಭಾರತದ ಭದ್ರತೆಯಲ್ಲಿ ಎನ್ಎಸ್ಜಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ, ಅದು ಅತ್ಯಂತ ಉತ್ಕೃಷ್ಟ ವೃತ್ತಿಪರತೆ ಮತ್ತು ಶೌರ್ಯದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಶಂಸಿಸಿದ್ದಾರೆ. ಭಾರತವನ್ನು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿಡುವಲ್ಲಿ ಎನ್ಎಸ್ಜಿ ಪ್ರಯತ್ನಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮದ್ಯಸಾರ ಆಧರಿಸಿದ ಸ್ಯಾನಿಟೈಸರ್ ರಫ್ತು ಮಾಡಲು ವಿಧಿಸಿದ್ದ ಎಲ್ಲ ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸಿದೆ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ಈ ಕುರಿತಂತೆ ಆದೇಶ ಹೊರಡಿಸಿದ್ದು, ತಕ್ಷಣದಿಂದ ಜಾರಿಗೆ ಬರುವಂತೆ ಮದ್ಯಸಾರ ಆಧರಿಸಿದ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ರಫ್ತು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸ್ಯಾನಿಟೈಸರ್ ರಫ್ತಿಗೆ ನಿಷೇಧ ವಿಧಿಸಿತ್ತು. ಪರಿಸರ ಮೊದಲು ಎಂಬ ಪರಿಕಲ್ಪನೆಯಡಿ ಅಡಿಕೆ ಮರದಿಂದ ದೊರೆಯುವ ಉಪ ಉತ್ಪನ್ನಗಳನ್ನು ಬಳಸಿಕೊಂಡು ತಟ್ಟೆ, ಲೋಟ, ಚಮಚ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುವ ಮೂಲಕ ಚಿತ್ರದುರ್ಗದ ದಿವ್ಯಪ್ರಕಾಶ್ ಎಂಬ ಯುವ ಉದ್ಯಮಿ ಸ್ವಾವಲಂಬನೆ ಬದುಕು ಕಟ್ಟಿಕೊಂಡಿದ್ದಾರೆ. ಅಡಿಕೆ ಮರದ ಪಟ್ಟೆಯನ್ನು ಸಂಸ್ಕರಿಸಿ ದಿನ ಉಪಯೋಗಿ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಇಲ್ಲಿ ತಯಾರಾಗುವ ವಸ್ತುಗಳಿಗೆ ಉತ್ತಮ ಬೇಡಿಕೆ ಇದ್ದು, ಯುರೋಪ್, ಅಮೆರಿಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಗೆ ರಫ್ತು ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. 10 ಮಂದಿಗೆ ತಮ್ಮ ಕೈಗಾರಿಕೆಯಲ್ಲಿ ಉದ್ಯೋಗ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಲ್ ಫಾರ್ ವೋಕಲ್ ಅಭಿಯಾನಕ್ಕೆ ಮಾದರಿಯಾಗಿದ್ದಾರೆ. ಇದರಿಂದ ಇನ್ನೂ ಒಂದು ಉಪಯೋಗ ಏನು ಅಂದ್ರೆ ಭಾರತದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಉದ್ಯಮಿ ದಿವ್ಯಪ್ರಕಾಶ್,
ತಮ್ಮ ಕಾರ್ಖಾನೆಯಲ್ಲಿ ಅಡಿಕೆ ಪಟ್ಟಿಯಿಂದ ತಯಾರಿಸಿದ ವಸ್ತುಗಳು ಸಂಪೂರ್ಣ ರಾಸಾಯನಿಕ ಮುಕ್ತ ಹಾಗೂ ಪರಿಸರ ಸ್ನೇಹಿಯಾಗಿವೆ. ಹೀಗಾಗಿ ನಮ್ಮ ಉತ್ಪನ್ನಗಳಿಗೆ ವಿದೇಶಗಳಲ್ಲೂ ಉತ್ತಮ ಬೇಡಿಕೆ ಇದೆ ಎಂದು ಮಾಹಿತಿ ನೀಡಿದರು. ಯಾರು ಕೆಲಸ ಮಾಡೋ ಮನಸ್ಸಿದೆ ಅವರೆಲ್ಲರಿಗೂ ಇಲ್ಲಿ ನಾವು ಕೆಲಸ ಕೊಡ್ತೇವೆ. ನಾವೀಗ ಹಲವಾರು ದೇಶಗಳಿಗೆ ಈ ಪ್ರಾಡಕ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಇದು ಸಿಂಗಲ್ ಯೂಸ್ ಮಾತ್ರ, ಅಂದರೆ ಮಲ್ಟಿಪಲ್ ಯೂಸ್ ಬರೋದಿಲ್ಲ. ಸಿಂಗಲ್ ಯೂಸ್ ಪ್ರಾಡಕ್ಟು US, ಯುರೋಪ್ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವಂಥದ್ದು. ನಾವು ಕಾರ್ಮಿಕ ಮಹಿಳೆ ರೇಣುಕಮ್ಮ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿಯೂ ಕೆಲಸ ಇರುವುದು ಸಂತಸದ ಸಂಗತಿ. ಉದ್ಯಮಿ ಪ್ರಕಾಶ್ ಅವರ ಉದ್ಯಮದಿಂದ ನಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು. ಹೋದ ವರ್ಷ ಹಂಗಿರ್ಲಿಲ್ಲ, ಒಂದು 6 ತಿಂಗಳು ಹಂಗ್ ಮಾಡಿ ಕೆಲಸ ಇಲ್ಲದಕ್ಕೋಸ್ಕರ ರಜಾ ಕೊಟ್ಟಿದ್ರು. ಈ ವರ್ಷ ಪೂರ್ತಿ ಸಿಕ್ಕೈತೆ. ನಾವಲ್ಲಿ ಕೆಲಸ ಮತ್ತೋರ್ವ ಕಾರ್ಮಿಕ ಕುಮಾರ್ ಸ್ಥಳೀಯವಾಗಿಯೇ ಉದ್ಯೋಗ ದೊರೆತಿರುವುದರಿಂದ ಕುಟುಂಬದೊಂದಿಗೆ ಜೀವನ ನಿರ್ವಹಣೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. 3 ತಿಂಗಳು ಲಾಕ್ಡೌನ್ ಆದ್ಮೇಲೂ ಮತ್ತೆ ಕಂಟಿನ್ಯೂ ನಮಗೆ ಕೆಲಸ ಸಿಗ್ತೈತೆ ಸರ್, ತೊಂದ್ರೆ ಇಲ್ಲ. ಇಲ್ಲಿ ಬಂದ್ಮೇಲೆ ಚೆನ್ನಾಗಿದ್ದೀವಿ. ಊರಲ್ಲಾದ್ರೆ ಒಂದ್ ದಿವಸ ಕೆಲಸ ಸಿಗೋದು, ಮತ್ತೆ 2 ದಿವಸ ರಜೆ ಇರ್ತು ಮನೆಗೆ ಇರ್ತಿದ್ವಿ. ಇಲ್ಲಿ 300 ದಿವಸನೂ ಕೆಲಸ ಸಿಗ್ತದೆ. ಸೊ ಅದರಲ್ಲಿ ಏನು ಸ್ಥಿರ ಬಂಡವಾಳ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಕೆ ಹನುಮಂತರಾಯ, ಅಡಿಕೆ ಪಟ್ಟಿಯಲ್ಲಿ ತಯಾರಿಸಿದ ಗುಣಮಟ್ಟದ ವಸ್ತುಗಳಿಗೆ ಉತ್ತಮ ಬೇಡಿಕೆ ಇದೆ. ಯುವ ರೈತರು ಇಂತಹ ಉಪಕ್ರಮಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು. ನೀಡಿರ್ತೀವಿ. ಎಲೆಕ್ಟ್ರಿಕಲ್ ಟ್ಯಾಕ್ಸ್ ಎಕ್ಸಿಮ್ಷನ್ ಸಹಿತ ನಾವು ಕೊಟ್ಟಿರ್ತೀವಿ. ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ಏನು ಔಟ್ಸ್ಟ್ಯಾಂಡಿಂಗ್ ಲೋನ್ ಏನಿತ್ತಲ್ಲ ಅದರಲ್ಲಿ 20% 3,50,000 ಸಾಲ ಸಹ ಪಡೆದಿರುತ್ತಾರೆ. ಯಾವುದೇ ಅಂಗವೈಫಲ್ಯವಿಲ್ಲದ ಕೆಲ ವ್ಯಕ್ತಿಗಳು ಯಾವುದೇ ಕೆಲಸ ಕಾರ್ಯ ಮಾಡದೆ ಮನೆಯವರು ಹಾಗೂ ಸುತ್ತಮುತ್ತಲಿನವರ ಟೀಕೆಗೆ ಗುರಿಯಾಗುವುದು ಸಹಜ. ಆದರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಮುದೂರು ಗ್ರಾಮದ ವಿಶೇಷ ಚೇತನ ವ್ಯಕ್ತಿ ಬಾಲಕೃಷ್ಣನ್ ತಮ್ಮ ಕ್ರಿಯಾಶೀಲತೆಯಿಂದ ಇತರರನ್ನು ನಾಚಿಸುವ ಜೊತೆಗೆ ಸಾಮಾಜಿಕ ಗೌರವಕ್ಕೂ ಪಾತ್ರರಾಗಿದ್ದಾರೆ. 3 ಎಕರೆ ತೋಟದಲ್ಲಿ ಗೇರು, ಅಡಿಕೆ, ರಬ್ಬರ್, ಕಾಳುಮೆಣಸು, ಮಾವು ಇತ್ಯಾದಿ 10 ಹಲವು ನರ್ಸರಿ ಗಿಡಗಳನ್ನು ಬೆಳೆಸುತ್ತಿದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 30 ವರ್ಷಗಳಿಂದ ನರ್ಸರಿ ಗಿಡಗಳನ್ನು ಬೆಳೆಸುವುದನ್ನೇ ವೃತ್ತಿ ಮಾಡಿಕೊಂಡಿರುವ ಬಾಲಕೃಷ್ಣನ್ ಅವರ ನರ್ಸರಿ ಗಿಡಗಳಿಗೆ ಉತ್ತಮ ಬೇಡಿಕೆ ಇದೆ. ಡಿಡಿ ನ್ಯೂಸ್ನೊಂದಿಗೆ ಬಾಲಕೃಷ್ಣನ್ 1992ರಿಂದ ನರ್ಸರಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ನರ್ಸರಿ ಆರಂಭಿಸಿದೆ. ನಮ್ಮ ಸಸಿಗಳಿಗೆ ಉತ್ತಮ ಬೇಡಿಕೆ ಇದೆ ಎಂದು ತಿಳಿಸಿದರು. ನನಗಿಂತ ಏನೇ ಆಗುತ್ತೆ ನನ್ನ ವ್ಯವಸ್ಥೆಯಲ್ಲಿ ಮತ್ತೆ ಯಾರು ಡಿಪೆಂಡ್ ಮಾಡದೆ ಜೀವನ ಮಾಡಬೇಕು ಅಂತ ಒಂದು ಆಸೆ. ಅದಕ್ಕಾಗಿ ಇದೆಲ್ಲ ಮಾಡ್ತಾ ಬಂದೆ. ನಾನು ಸ್ವಂತವಾಗಿ ತಗೊಂಡ್ರೆ ಮತ್ತೆ ಮನೆಯವರು ಕೊಡುವ ಪ್ರೇರಣೆ ಇದು. ಅದಕ್ಕೆ ಬೇಕಾದದೆಲ್ಲ ಕಲಿತು ಏನೆಲ್ಲ ನನಗೆ ಆಗುತ್ತೆ ತಗೊಂಡು ಮಾಡ್ತಾ ಬಂದೆ. ಆದರೂ ಅವರು ಅದು ಬಾಲಕೃಷ್ಣನ್ ಸಂಬಂಧಿ ವಿನೇಶ್ ದೊಡ್ಡಪ್ಪ ವಿಶೇಷ ಚೇತನರಾದರು ನರ್ಸರಿ ಹಾಗೂ ಕೃಷಿ ಮೂಲಕ ಸ್ವಾಭಿಮಾನದ ಬದುಕು ನಡೆಸುತ್ತಿದ್ದಾರೆ. ಯುವ ಜನರು ಕ್ರಿಯಾಶೀಲವಾಗಿರಬೇಕು ಎಂದು ಅವರು ಅಭಿಪ್ರಾಯಪಡುತ್ತಾರೆ ಎಂದರು. ಅದರಲ್ಲಿ ಮೇನ್ ಆಗಿ ಅವರು ನರ್ಸರಿ ಮಾಡ್ಕೊಂಡಿದ್ದಾರೆ. ಬೆಡ್ಡಿಂಗು, ಗ್ರಾಫ್ಟಿಂಗು ಎಲ್ಲ ಮಾಡ್ತಾ ಇದ್ದಾರೆ. ಹಬ್ಬದ ಆಚರಣೆಗೆ ಹೂವು ಇಲ್ಲದೆ ಇರುವುದನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ನವರಾತ್ರಿ, ದೀಪಾವಳಿ ಸೇರಿದಂತೆ ಹಲವು ಉತ್ಪನ್ನಗಳು ಮುಂದಿನ ಕೆಲವು ದಿನಗಳ ಕಾಲ ಹೂವಿನ ಬೇಡಿಕೆಯನ್ನು ಹೆಚ್ಚಿಸಿವೆ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷಿಕರು ಹಸಿರು ಮನೆಯಲ್ಲಿ ಹೂವು ಬೆಳೆದು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಜಿಲ್ಲೆಯ ಹಲವೆಡೆ ಸೇವಂತಿಗೆ, ಚೆಂಡು ಹೂವು ಸೇರಿದಂತೆ ವಿವಿಧ ಜಾತಿಯ ಪುಷ್ಪಗಳು ಕೃಷಿಕರ ಜಮೀನಿನಲ್ಲಿ ನಳನಳಿಸುತ್ತಿವೆ. ಸರಣಿ ಹಬ್ಬದ ಸಂದರ್ಭಗಳನ್ನು ಗಮನದಲ್ಲಿರಿಸಿಕೊಂಡು ಈ ರೈತರು ಹೂವುಗಳನ್ನು ಬೆಳೆಯುತ್ತಿದ್ದಾರೆ.
ನಮಗೆ ಒಂದು ಡಿಡಿ ನ್ಯೂಸ್ನೊಂದಿಗೆ ಕೃಷಿಕ ನಾಗರಾಜ ಹನುಮಂತಪ್ಪ ವಡ್ಡರ್ ತೋಟಗಾರಿಕಾ ಇಲಾಖೆಯ ಸಹಾಯಧನದಿಂದ ಹಸಿರು ಮನೆ ನಿರ್ಮಿಸಿಕೊಂಡು ಹೂವು ಕೃಷಿಯಲ್ಲಿ ತೊಡಗಿದ್ದೇನೆ. ಹಬ್ಬದ ಸಂದರ್ಭ ಆಗಿರುವುದರಿಂದ ಪುಷ್ಪಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ ಎಂದರು. ಕೆಂಪು ಕಲರ್ದು ಆ ವರ್ಷ ನಮಗೆ ಸುಮಾರು ಒಂದು 10-12 ಟನ್ ಕ್ಯಾಪ್ಸಿಕಮ್ ಮಾಡಿದ್ವಿ. ಒಳ್ಳೆ ಇನ್ಕಮ್ ಬಂತು ನಮಗೆ. ಇದು ನಮ್ದು ರೈತ ಮಹಿಳೆ ವಿಜಯಲಕ್ಷ್ಮಿ ಕಟ್ಟಿಮನಿ. ಹೂವಿನ ಇಳುವರಿ ಉತ್ತಮವಾಗಿದ್ದು ಧಾರವಾಡ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಿಂದ ಬೇಡಿಕೆ ಬಂದಿದೆ ಎಂದು ತಿಳಿಸಿದರು. ನಾವು ಒಂದು ಪಾಲಿ ಹೌಸ್ ಅನ್ನ ಮಾಡಿದ್ದೀವಿ 20 ಗುಂಟೆಯಲ್ಲಿ. ಈ 20 ಗುಂಟೆ ಪಾಲಿ ಹೌಸ್ ಅಲ್ಲಿ ನಾವು ಇದು 2ನೇ ಬೆಳೆಯನ್ನ ಮಾಡ್ತಾ ಇದ್ದೀವಿ. ಮೊದಲನೇ ಬೆಳೆಯನ್ನ ನಾವು ಸೌತೆಕಾಯಿ ಅನ್ನ ಹಾಕಿದ್ವಿ. ಕರೋನಾ ಇರೋ ಸಂಬಂಧ ನಮ್ಗೆ ಜಾಸ್ತಿ ಲಾಭ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದರಿಂದ ನಾವು ಲಾಭವನ್ನ ಪಡ್ಕೊಂಡಿದ್ದೀವಿ. ನಮ್ಮ ಇಲಾಖೆಯಿಂದ ಸಹಾಯಕ ತೋಟಗಾರಿಕಾ ಕೃಷಿ ಭಾಗ್ಯ ತರಕಾರಿ ಬೀಜ ಕೊಟ್ಟಿದ್ದು, ಅದರ ಲಾಭ ಇವತ್ತು ಒಳ್ಳೆ ಅನುಕೂಲ ನಿರ್ಮಾಣ ಮಾಡಿಕೊಳ್ಳಲು ರೈತರಿಗೆ ಸಹಾಯಧನ ನೀಡಲಾಗುತ್ತಿದೆ. ಹಲವು ರೈತರು ಪುಷ್ಪ ಕೃಷಿಯಿಂದ ಸಬಲೀಕರಣಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾವು ದುಡಿಲಕ್ಕೆ ತಯಾರದು ಸಾಕಷ್ಟು ಯೋಜನೆ ಅದಾವು. ಪಾಲಿಯೋಸ್ ಅದ, ಪ್ಯಾಕೋಸ್ ಅದ, ಕೃಷಿ ಭಾಗ್ಯದ, MGNREG ಅದ ಇಲಾಖೆಯಿಂದ. ಇದರ ಲಾಭ ನನ್ನ ರೈತರು ಯಾವತ್ತೂ ತಗೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದುವರೆದು ತಾವು ಬಡತನದಿಂದ ಮುಂದೆ ಬರಬೇಕಂತೇಳಿ ನನ್ನ ರೈತರಲ್ಲಿ, ನನ್ನ ಇಲಾಖೆ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಕೇಂದ್ರ ಸರ್ಕಾರ ಹೊಸ ಕೋವಿಡ್-19 ಪ್ರಕರಣಗಳು ನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವ ಕರ್ನಾಟಕ, ಕೇರಳ, ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳಕ್ಕೆ ಉನ್ನತ ಮಟ್ಟದ ತಂಡಗಳನ್ನು ನಿಯೋಜನೆ ಮಾಡಿದೆ. ಈ ರಾಜ್ಯಗಳಿಗೆ ತೆರಳುವ ಪ್ರತಿ ತಂಡವು ಕೇಂದ್ರ ಸರ್ಕಾರದ ಒಬ್ಬರು ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಆರೋಗ್ಯ ಅಂಶಗಳನ್ನು ನೋಡಿಕೊಳ್ಳಲು ಒಬ್ಬ ಸಾರ್ವಜನಿಕ ಆರೋಗ್ಯ ತಜ್ಞರು ಮತ್ತು ಸೋಂಕು ತಡೆಗಟ್ಟುವ ಚಿಕಿತ್ಸಾಲಯ ತಜ್ಞರನ್ನು ಒಳಗೊಂಡಿರುತ್ತದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ತಂಡಗಳು ಕೋವಿಡ್-19 ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ಕಂಟೈನ್ಮೆಂಟ್ ವಲಯಗಳ ನಿಗಾ, ಪರೀಕ್ಷೆ, ಸೋಂಕು ತಡೆ ಮತ್ತು ಇನ್ನಿತರ ನಿಯಂತ್ರಣಗಳ ಕ್ರಮಗಳನ್ನು ಕೈಗೊಳ್ಳಲು ಮತ್ತು ಸಕ್ರಿಯ ಕೋವಿಡ್ ಪ್ರಕರಣಗಳ ಸಮರ್ಥ ಚಿಕಿತ್ಸಾಲಯ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ನೆರವಾಗಲಿದೆ. ಸಕಾಲಿಕ ರೋಗ ಪತ್ತೆ ಮತ್ತು ನಂತರದ ಚಿಕಿತ್ಸಾ ಕ್ರಮಗಳ ವಿಚಾರದಲ್ಲಿ ಎದುರಾಗುವ ಸವಾಲುಗಳ ನಿರ್ವಹಣೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಈ ತಂಡಗಳು ರಾಜ್ಯಗಳಿಗೆ ಮಾರ್ಗದರ್ಶನ ನೀಡಲಿವೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶವನ್ನು ಕಾಡುತ್ತಿರುವ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ತಂಡಗಳನ್ನು ಕಳುಹಿಸಿ ಸೋಂಕು ನಿಯಂತ್ರಣ ನಿರ್ವಹಣೆಯನ್ನು ಉತ್ತಮಪಡಿಸುತ್ತಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 63,371 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 73,70,469ಕ್ಕೆ ಏರಿಕೆಯಾಗಿದೆ. ಈವರೆಗೆ 64,53,780 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 8,04,528 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆ ಪ್ರಮಾಣ 87.56ರಷ್ಟಿದೆ. ಒಟ್ಟು 1,12,161 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.52ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 10,28,000ಕ್ಕೂ ಅಧಿಕ ಕೊರೋನಾ ಮಾದರಿಗಳ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಕೊರೋನಾ ಮಾದರಿ ಪರೀಕ್ಷೆಯ ಸಂಖ್ಯೆ 9,22,54,000 ಮೀರಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಕೋವಿಡ್ ಮಹಾಮಾರಿಯನ್ನು ನಿಯಂತ್ರಿಸುವ ಸಲುವಾಗಿ ಭಾರತ ಸರ್ಕಾರ ಮತ್ತು ICMR ಕೊರೋನಾ ಮಾದರಿ ಪರೀಕ್ಷೆ ಮೂಲಸೌಕರ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಿದ್ದು, ದೇಶದ ದೈನಿಕ ಪರೀಕ್ಷಾ ಸಾಮರ್ಥ್ಯ 15 ಲಕ್ಷ ತಲುಪಿದೆ. ಕೊರೋನಾ ಮಾದರಿ ಪರೀಕ್ಷೆ ಹೆಚ್ಚಳದಿಂದಾಗಿ ಆರಂಭದಲ್ಲೇ ಸೋಂಕು ಪತ್ತೆ ಮಾಡಿ ಸೋಂಕಿತರನ್ನು ಪ್ರತ್ಯೇಕವಾಗಿಡಲಾಗುತ್ತಿದ್ದು, ರೋಗ ಹೆಚ್ಚು ಹರಡದಂತೆ ತಡೆಯಲು ಇದು ನೆರವಾಗಿದೆ. ಇದರಿಂದ ದೇಶದಲ್ಲಿ ಕೋವಿಡ್ ಸಂಬಂಧಿತ ಮೃತ್ಯು ಪ್ರಮಾಣವು ವಿಶ್ವದಲ್ಲೇ ಅತ್ಯಂತ ಕಡಿಮೆಯಾಗಿದೆ. ಕಳೆದ ಜನವರಿಯಲ್ಲಿ ಕೇವಲ ಒಂದೇ ಒಂದು ಕೊರೋನಾ ವೈರಾಣು ಪರೀಕ್ಷಾ ಪ್ರಯೋಗಾಲಯವಿದ್ದ ಭಾರತದಲ್ಲಿ ಇಂದು 1,112 ಸರ್ಕಾರಿ ಮತ್ತು 833 ಖಾಸಗಿ ಸೇರಿ ಒಟ್ಟು 1,945 ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿದೆ. ಇದರಿಂದ ಹಲವು ರಾಜ್ಯಗಳಲ್ಲಿ ಕೊರೋನಾ ಮಾದರಿ ಪರೀಕ್ಷೆ ಹಲವು ಪಟ್ಟು ಹೆಚ್ಚಳವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರವಾಹ ಬಾಧಿತ 12 ಜಿಲ್ಲೆಗಳಲ್ಲಿ ಸೂಕ್ತ ಪರಿಹಾರ ಕಾರ್ಯ ಚುರುಕುಗೊಳಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ. ಹೆಲಿಕಾಪ್ಟರ್ ಎನ್ಡಿಆರ್ಎಫ್ ತಂಡ ನಿಯೋಜನೆ. ಅಪೌಷ್ಟಿಕತೆ ನಿವಾರಣೆಯಲ್ಲಿ ಅನ್ನದಾತರ ಪಾತ್ರ ಮಹತ್ವದ್ದು. ತಳಿ ಅನ್ವೇಷಣೆಯಲ್ಲಿ ಅದ್ವಿತೀಯ ಸಾಧನೆ. ಪ್ರಧಾನಿ ನರೇಂದ್ರ ಮೋದಿ. ಎನ್ಪಿಎಸ್ ವಂತಿಗೆದಾರರ ಬೆಳವಣಿಗೆಯಲ್ಲಿ ಗಣನೀಯ ಏರಿಕೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ. ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಶೀಘ್ರದಲ್ಲೇ ರಾಜ್ಯಕ್ಕೆ ಕೇಂದ್ರದ ಅಧ್ಯಯನ ತಂಡ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.